ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಬ್ಯಾಂಗ್ ಲೈಫಿಗೆ. ಗೈಸ್ ಏನಂತಂದರೆ, ಬೆಳಗ್ಗೆ ಎದ್ದು ಇವತ್ತು ಸುಮಾರು ಒಂದೂವರೆ ತಿಂಗಳು ಆದಮೇಲೆ ವರ್ಕೌಟಿಗೆ ಹೋಗ್ತಿದ್ದೀನಿ. ಚಳಿ ಹೊಡಿತಾಯಿದೆ ಗೈಸ್. ಹೆಂಗಿದೆ ಅಂದರೆ ಯಪ್ಪ ಸೈಕ್ ಆಗ್ತಿದೆ, ಅಷ್ಟಕ್ಕೊಂದು ಚಳಿ ಇದೆ ಇವತ್ತು ಬೆಳಿಗ್ಗೆ. ಫ್ರಿಜ್ ಒಳಗೆ ಇಟ್ಟಂಗೆ ಆಗ್ತಿದೆ ನನಗಂತೂ, ಅಷ್ಟು ಕೋಲ್ಡ್ ಇದೆ ನಾನಿರೋ ಜಾಗ. ನೋಡಿ, ಎಲ್ಲ ಜಾಗನೂ ಸುಸ್ತ ಮಿಸ್ಟಿಂದ ಕವರ್ ಆಗಿದೆ, ನಾನಿರೋ ಜಾಗನೂ ಮಿಸ್ಟಿಂದ ಕವರ್ ಆಗಿದೆ. ಏನು ಗುರು ಇಷ್ಟೇ ವರ್ಕೌಟ ಮಾಡಿದ್ದು ನೀನು ಅವಾಗಿಂದ ಬಂದಿ ಅಂತಂದರೆ ಅಂತ ಕೇಳ್ಬೋದು ನೀವು. ಎಲ್ಲನೂ ತೋರ್ಸೋಕ್ಕಲ್ಲ ನಾನು ಮಾಡೋ ವರ್ಕೌಟ್ನ. ಅಲ್ಲೊಂದು ಸ್ವಲ್ಪ ಕ್ರಿಕೆಟ್ ಆಡ್ತಿದ್ರು ಜನಗಳು, ಈಗ ಆಡ್ತಿದ್ದವರೆಲ್ಲ ಹೋಗ್ಬಿಟ್ರು ಗೈಸ್. ಅದು ಆಡ್ತಿದ್ರೆ ನಾನು ಅವ್ರ ಜೊತೆ ಸೇರಿ ಒಂಚೂರು ಆಡೋಣ ಅಂತಲೇ ಪ್ಲ್ಯಾನ್ ಮಾಡಿ ಬೇಗ ವರ್ಕೌಟ್ ಮುಗಿಸ್ಕೊಂಡು ಹೋಗೋಣ ಅಂತ ಪ್ಲ್ಯಾನ್ ಮಾಡಿದೆ. ವರ್ಕೌಟ್ ಇನ್ನೇನು ಲಾಸ್ಟ್ ವರ್ಕೌಟ್ ಇದ್ದಂಗೆ ಸ್ಟ್ರೆಂತ್ ಎಕ್ಸಸೈಸ್ ಬರೋ ಟೈಮಲ್ಲಿ ಮುಗಿಸ್ಬಿಟ್ಟು ಹೋಗೇ ಬಿಟ್ರು ಅವರು. ಬಟ್ ಸ್ಟಿಲ್ ಸುಮಾರು ದಿವಸ ಆದಮೇಲೆ ಆಡ್ಬೋದು ಅನ್ನೋ ಥರ ಫೀಲ್ ಇತ್ತು. ನೀರು ಬಟ್ಟೆ ಆಯಿತು. ಅದು ಹೈಟ್ ಚೆಕ್ ಮಾಡಬೇಕು, ಹಾಗಾಗಿ ನೋಡಿ ಇಲ್ಲಿ ಹೈಟ್ನ ಮೆಜರ್ಮೆಂಟ್ ಮಾಡಾಕ್ತಿದ್ದಾರೆ ಈ ಜಾಗದಲ್ಲಿ. 168 ಇದ್ದೀನಿ ಅಂದರೆ ಹೈಟ್ ಇಲ್ಲ ಜಾಸ್ತಿ, 5.6 ಅಷ್ಟೇ ಇರೋದು. ಗೈಸ್ ಫೈನಲಿ ಮನೆಗೆ ಬಂದಿದ್ದೀನಿ. ಅಡುಗೆ ಏನು ಮಾಡಿದ್ದಾರೆ ನೋಡೋಣ ಬನ್ನಿ. ನಮ್ಮಮ್ಮ ಯಾವುದು ಪಾತ್ರೆ ಇಲ್ಲ, ಇದು ಆಯಿಲ್. ಓ ಮೈ ಗಾಡ್ ಗೈಸ್ ಗಿಣ್ಣ ಮಾಡಿದ್ದಾರೆ ನಮ್ಮ ಮನೇಲಿ ಗೈಸ್. ಸೀರಿಯಸ್ಲಿ ಸಕ್ಕತ್ತಾಗಿರುತ್ತೆ, ನನ್ನ ಫೇವ್ರೇಟ್ ಅಂತ ಅಂದ್ಕೊಳ್ಳಿ. ಗಿಣ್ಣ ಸೂಪರ್ ಇಷ್ಟ ಆಗುತ್ತೆ, ಮಸ್ತಾಗಿರುತ್ತೆ ಮಾತ್ರ ನಮ್ಮಮ್ಮ ಮಾಡೋದು ಗಿಣ್ಣ. ಬನ್ನಿ ಗಿಣ್ಣ ತಿಂತ ಮಾಡೋಣ. ಗಿಣ್ಣನ ಈಗ ಗೈಸ್ ಟೇಸ್ಟ್ ಮಾಡಿ ಹೆಂಗಿದೆ ಅಂತ ಹೇಳೋಣ. ವಾ 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 ಸಕ್ಕತ್ತಾಗಿದೆ ಟೇಸ್ಟ್ ಮಾತ್ರ, ನೆಕ್ಸ್ಟ್ ಲೆವೆಲ್ ಟೇಸ್ಟ್ ಅಂದ್ಕೊಳ್ಳಿ ಗೈಸ್. ಈಗಷ್ಟೇ ವರ್ಕೌಟ್ ಎಲ್ಲ ಮುಗಿಸಿದ್ನಲ್ಲ, ವರ್ಕೌಟ್ ಮುಗಿಸಾದ್ಮೇಲೆ ಈಗ ಫ್ರೆಂಡ್ ಜೊತೆ ಸೇರ್ಕೊಂಡು ಬೀರೂರು ಹೋಗ್ತಿದ್ದೀರಿ, ಒಂದು ಫಂಕ್ಷನ್ ಅಟೆಂಡ್ ಮಾಡೋಣ ಅಂತ. ನನ್ನ ಜೊತೆ ನನ್ನ ಫ್ರೆಂಡು ಬಂದಿದ್ದಾನೆ ನೋಡಿ, ಕಾರ್ತಿಕ್ ಝೊಮ್ಯಾಟೊ ಬಾಯ್. ಝೊಮ್ಯಾಟೊದಲ್ಲಿ ಬಾಣವಾರ ಕಣೋದು, ಬಾಣವಾರ ಗಾಡಿ ಇದು. ನಾವು ಆ್ಯಕ್ಚುಲಿ ಈ ಬಸ್ ಹೋಗುತ್ತೆ ಅಂತ ಅಂದ್ಕೊಂಡು ವೆಯ್ಟ್ ಮಾಡ್ತಿದ್ವಿ, ಆದರೆ ಇದು ಬಸ್ಸು ಹೋಗ್ತಾ ಇಲ್ಲ. ಇದು ಬಾಣವರ ಗಾಡಿ ಇದು. ಫೈನಲಿ ಬಸ್ ಬಂತು, ದಾವಣಗೆರೆ ಗಾಡಿ ಬಂದಿದೆ. ಇದಕ್ಕೆ ಹತ್ಕೊಂಡು ಹೋಗ್ಬಿಡೋಣ ಬಾ. ಬಸ್ಸಲ್ಲಿ ನೋಡಿ ಕಂಪ್ಲೀಟ್ಲಿ ರಶ್ ಫುಲ್ಲು. ಡೋರ್ ಹತ್ರ ನಾವು ಆ್ಯಕ್ಚುಲಿ ಡೋರ್ ಹತ್ರ ನೇತ್ರ ಹಿಡ್ಕೊಂಡು ಹೋಗ್ತಿದ್ದೀವಿ ಗೈಸ್. ಇಲ್ಲಿ ಜಾಗ ಸಿಗ್ದಲೆ ಏನಾರ ತಗ, ನೀನು ದುಬೈಗಾರ ತಗೋ. ಬಸ್ಗಳು ಇರಲಿಲ್ಲ, ಹಂಗಾಗಿ ಸಡನ್ನಾಗಿ ಬಸ್ ಬಂದ್ಬಿಡ್ತಲ್ಲ, ಹಂಗಾಗಿ ಫುಲ್ಲು ರಶ್ ಆಗೋಗ್ಬಿಟ್ಟಿದೆ ಬಸ್ ಪೂರ್ತಿ. ಇನ್ನು ಯಾವ ರೇಂಜಿಗೆ ರಶ್ ಇರ್ಬೋದು ನೋಡಿ, ಕಂಪ್ಲೀಟ್ಲಿ ಅಲ್ಲೆಲ್ಲ ಕ್ರೌಡ್ ಆಗಿದೆ ಫುಲ್ಲು. ಈ ಡೋರ್ ಹತ್ರ ನಾವು ನಿಂತಿರೋದು. ಹೆಂಗನಿಸ್ತದೆ ಹೊಸ ಅನುಭವ ಬಸ್ಸಲ್ಲಿ? ಹೊಸ ಅನುಭವ ನನಗೆ ಸುಮಾರು ವರ್ಷ ಆದ್ಮೇಲೆ ಈ ಥರ ಎಕ್ಸ್ಪೀರಿಯನ್ಸ್ ಆಗ್ತದೆ. ಈ ಥರ ನೇತಾಡ್ಕೊಂಡು ಓಡಾಡ್ಕೊಂಡು ಹೋಗಿದ್ದೀನಿ, ಬಟ್ ಪ್ರೈಮರಿಲಿ ಹೋಗಿದ್ದಿದ್ದೆ ಅಷ್ಟೇ, ಚಿಕ್ಕ ವಯಸ್ಸಲ್ಲಿ. ನಮ್ಮ ಅಂಜನಾದ್ರಲ್ಲಿ ಹೋಗಿದ್ದು ಫೀಲ್ ಆಗಿಲ್ಲ, ಬಟ್ ನಾನು ನೇತಾಡ್ಕೊಂಡು ಹೋದ್ರು. ಈ ಥರ ಎಲ್ಲ ಇಲ್ಲ ತಾನೆ, ಆರಾಮಾಗಿ ಹೋಗಿದ್ದೆ ಗೈಸ್. ನಾನು ನಮ್ಮ ಹುಡುಗ ಸೇರಿ ಒಂದ್ಸರಿ ಅಂಜನಾದ್ರಿ ಬೆಟ್ಟಕ್ಕೆ ಹೋಗಿದ್ವಿ ಆಯ್ತಾ. ಟ್ರಾವೆಲಿಂಗ್ಗೆ ಅದು ನೆಕ್ಸ್ಟ್ ಲೆವೆಲಲ್ಲಿ ಇತ್ತು. ಅಲ್ಲಿ ಹೋಗಿ ಇಟ್ಸ್ ಲೈಕ್ ಅಡ್ವೆಂಚರ್ ಅನ್ನೋ ಥರ ಇತ್ತು. ಹೆಚ್ಚು ಕಮ್ಮಿ ಒಂದು 5-6 ಸರಿ ಇಳ್ದಿದ್ದೀವಿ ಅನ್ಸುತ್ತೆ. ಬಸ್ಸು ಹತ್ತಿ ಇಳ್ದು, ಯಾಕಂದರೆ ಬರೋ ಜನಗಳನ್ನ ಇಳಿಸೋದಾಗಿದೆ. ಇಲ್ಲಿ ಲಾಸ್ಟಲ್ಲಿ ಕೂತಿದ್ಕೆ ಗೈಸ್. ಸುಮಾರು ವರ್ಷ ಆದ್ಮೇಲೆ ಇದೇ ಫಸ್ಟ್ ಟೈಮ್ ಇಷ್ಟು ರಶ್ ಆಗಿರೋ ಗಾಡಿಗಳಲ್ಲಿ ಹೋಗ್ತಿರೋದು. ಚಪ್ಪಲಿ ಬಿದ್ದೋಯ್ತು. ನಾನೇನು ಮಾಡಲಿ, ಅದು ಜಾರ್ ಬಿದ್ದೋಯ್ತು. ನಗಾಡ್ತಿದ್ಯಾ? ಅದೇನು ನಗಾಡ್ತೀಯ? ನನಗೆ ಕಂಡಕ್ಟ್ರಿಗೆ ಹತ್ರ ಹೋಗ್ಬಿಟ್ಟು ಎಕ್ಸ್ಪೀರಿಯನ್ಸ್ ಕೇಳು ಅಂತ. ಅವ್ರು ಏನು ಬೈದು ನಾನೇ ಬೈಸ್ಕೊಳ್ಳಿ ಅಂತ ಹೇಳ್ತಿದ್ದಾನೆ. ಇವನು ಕಮ್ಮಿ ಇಲ್ಲ ಇವನು ಗೈಸ್. ಅಪ್ಪ ಸರಿ ಅದು ತಿಳಿಬೇಕಪ್ಪ. ಮುಂದಕ್ಕೆ ಹೋಗ್ಬಿಡೋಣ ಬಾ, ಮುಂದಕ್ಕೆ ಹೋಗ್ಬಿಡೋಣ ಗೈಸ್. ಸೀಟು ಈ ಬಸ್ಸಲ್ಲೂ ನಮ್ಗೆ ಯಾವುದೇ ರೀತಿ ಸೀಟ್ ಸಿಕ್ಕಿಲ್ಲ ಗೈಸ್. ಮುಂದೆ ಇಲ್ಲ, ನಾನು ಸುಮ್ಮನೆ ನಿಂತ್ಕೊಂಡೇ ಹೋಗ್ಬೇಕಾಗುತ್ತೆ ಅನ್ಸುತ್ತೆ ಈ ಬಸ್ಸಲ್ಲಿ. ನಂದು ನಮ್ಮ ಹುಡುಗ ಒಂದ್ಸರಿ ಚಾಲೆಂಜ್ ಮಾಡ್ತಿದ್ದೀನಿ. ಈಗ ಕಂಟಿನ್ಯೂಸ್ಲಿ ಬಿಡ್ದಲೆ 2 ನಿಮಿಷ 3 ನಿಮಿಷ ಮಾತಾಡ್ಬೇಕು ಇಷ್ಟು ಕ್ರೌಡ್ ಮಧ್ಯೆ. ಏನು ಇಲ್ಲ ಮಾಡ್ಬೇಕು. ಅವನು ಮೈಕ್ ಇವನು ಹಾಕೊಂಡಿದ್ದಾನೆ, ಇವ್ನು ಮಾತಾಡ್ತಾನೆ. ಅದೇನು ಮಾತಾಡ್ತಾನೆ ನೋಡೋಣ. ಚಾಲೆಂಜ್ ಸೋತೆ, ನಾನು ಬಂದೇ ಇಲ್ಲ. ಚಾಲೆಂಜ್ ಸೋತಿಲ್ಲ, ಜೊತೆನೇ ಇಲ್ಲ. ನಾನು ಬೀರೂರಿಗೆ ಬಂದಿಲ್ಲ. ಇಲ್ಲ ಗೈಸ್, ಈಗ ತನಕ ಮೈಕ್ ಹಾಕು ಅಂತಿದ್ದ. ಮೈಕ್ ಹಾಕಿದ್ಮೇಲೆ ಸೈಲೆಂಟ್ ಆಗಿದ್ದಾನೆ. ಈಗ ಮಾತಾಡಲೇಬೇಕು ಅವನಿಗ. ಬಸ್ಸಲ್ಲೇ ಬಂದಿಲ್ಲ, ಮಾತಾಡ್ಬೋದು, ಮಾತಾಡಕ್ಕೆ ಏನಿಲ್ಲ.
ಬಟ್ ನಾನ್ ಮಾತಾಡಿದ್ರೆ ಬೇರೆ ಯೂಟ್ಯೂಬರ್ಸ್ಗೆ ಹೊಟ್ಟೆಗೆ ಇಟ್ಟಿಲ್ದಂಗೆ ಆಗುತ್ತೆ. ನಾನು ಇನ್ನೂ ನೋಡ್ತಿರತ್ತ ಮೊಬೈಲ್. ಗೈಸ್ ನನ್ನ ಕಡೆಯಿಂದ ಇವನಿಗೊಂದು ಚಾಲೆಂಜ್ ಕೊಡ್ತಿದ್ದೀನಿ, ಪಬ್ಲಿಕ್ಗೆಲ್ಲ ಆಡಬೇಕು, ಆಗುತ್ತಾ? ಆಡು ನೋಡೋಣ. ಆಡಲ್ಲ. ಯಾಕೆ ಆಡ್ಬೇಕು ನೀನೀಗ? ಬಸ್ಸು ಚಿಕ್ಕಮಂಗ್ಳೂರ್ ತನಕ ತಲುಪಬೇಕಾ ಬೇಡವಾ? ತಲುಪುತ್ತೆ, ನೀನು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಡ. ತಲುಪ್ತಾರೆ, ನಾನು ತಲುಪಿಸ್ತೀನಿ, ನೀನು ಆಡು ನೋಡೋಣ. ಇಲ್ಲಿ ಪ್ಯಾಸೆಂಜರ್ಸ್ ಒಳಗಡೆ ಸೀಟ್ ಬಸ್ ಒಳಗೆ ಇರ್ಬೇಕಾ ಬೇಡವಾ? ಇರ್ತಾರೆ ಅವ್ರು, ಕೇಳು ಯಾರನ್ನಾರು. ಅಣ್ಣ ಇವ್ರು ಹುಡುಗ ಪಕ್ಕದಾಗ ಹಾಡು ಹೇಳ್ತಾನಂತೆ, ಆಡ್ತಾರಂತೆ, ಆಡ್ಸದ ಇವರು ಹಾಡು ಹೇಳ್ತಾರಂತೆ. ಯಾರು? ಇವನು ಒಳ್ಳೆ ಹಾಡು ಹೇಳ್ತಾನೆ. ಸುಮ್ಮನೆ ಅಲ್ಲ, ನೀನು ಹಾಡು ನೋಡು, ನಾನು ಹಿಂದೆ ಇರ್ತೀನಿ ಬಾ. ಇಟ್ಲ ಹೋಗ್ಬೇಡ, ಇಲ್ಲ ನಿಂತ್ಕ ಹಾಡಿ ನೋಡೋಣ. ಕಂಡಕ್ಟರ್ಕಲ್ಲ ಹಾಡು ಹೇಳ್ಸು ನೋಡೋಣ. ತಾಕತ್ತಿರ ಆಡ್ತೀನಿ ನೋಡು. ನಿಕಲ್ ಲೌಡೆ. ನೀನು ಆಡ್ತೀಯ ತಾನೆ ಚೆನ್ನಾಗಿ. ನೀ ಮಾತೇ ಬರಲ್ಲ, ಮೂಗೆ ನಾನು. ನೀನು ಏನಾಗಿಲ್ಲ. ಕೈ ಬಿಡೋಣ ನೀನು. ನೀನು ಕೈ ಬಿಡೋಣ ನೀನು. ರಾಣಿ ಮಂಡಲ್ ಗೊತ್ತಲ್ಲ, ರಾಜ ಮಂಡಲ್ ಅಣ್ಣ, ಸಕ್ಕದ ಗೈಸ್. ಇಷ್ಟ ಇವತ್ತಿನ ವ್ಲಾಗು. ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅನ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದೇನು ಮನೆಗೆ ನಾನು ಹೋಗಿ ತಲುಪೋದು ತುಂಬ ಲೇಟ್ ಆಗುತ್ತೆ ಗೈಸ್, ಹಂಗಾಗಿ ಸುಸ್ತಾಗೋಗ್ಬಿಟ್ಟಿದೆ. ಮ್ಯಾಚ್ ನೋಡ್ಬೇಕು ಅನ್ಕೊಂಡಿದ್ದೆ, ಮ್ಯಾಚ್ ಯಾವುದು ನೋಡೋಕ್ಕಾಗಿರ್ಲಿಲ್ಲ. ಈಗ ಹೋಗಿ ಮ್ಯಾಚ್ ಆರಾಮಾಗಿ ನೋಡ್ಕೊಂಡು ಅಣ್ಣ ಈಗ ಮತ್ತೆ ಏನೋ ಜಾಸ್ತಿ ಮಾತಾಡ್ತಿದ್ದಾರೆ ಅವಣ್ಣ. ಅಣ್ಣ ನೀನು ಹೇಳಿದ ಕಾಲ ಹಿಡಿತೀನಿ ಅಣ್ಣಂಗೆ ಸ್ವಲ್ಪ ನಾಚಿಕೆ ಕೊಟ್ಟವ್ರೆ ಗೈಸ್, ಯಾಕೋ. ಅಣ್ಣ ಮುಗೀತು, ಹೋಗೋಣ ಅಣ್ಣ. ಅಣ್ಣ ಹೋಯ್ತು ಬಿಡೋಣ, ಮುಗೀತು. ಎಲ್ಗೋತು ಎಲ್ಗೂ ಹೋಗ್ತೀನಿ ನೋಡು. ಯಾಕಡೆ ಹೋಯ್ತು ಬಿಡೋಣ, ನನ್ನ ಕೈ ಬಿಡೋಣ, ನೀನು ಹಿಡಿಬೇಡ. ಅಲ್ಲಿ ಕೂರ್ಸಕ್ಕಿಲ್ಲ, ಕೂರಂಗಿಲ್ಲ. ಅಣ್ಣ ಕೂರ್ಲ ಇಲ್ಲಿ ಬಿಡ್ರಿ, ಅದು ಈಟ್ ಇರುತ್ತೆ. ಅಲ್ಲ ನಾನ್ ಮಾತಾಡೋದಲ್ಲ, ಅದೆಲ್ಲ ಅದ್ರಲ್ಲಿ ನಿಕ್ಕಂತು ಕಿಟ್ಕಂತೀಯಾ? ಇಲ್ಲ, ಮತ್ತೆ ಯಾಕೆ ಇಟ್ಕೊಂಡ್ಯಾ? ತೆಗೆದು ಬಿಸಾಡಿದ್ರೆ ನೀನು 20,000 ಜಿಪ್ಕೊಂಡು ಬಿಸಾಡ್ಬೇಕಾದ್ರೆ 20,000 ಮತ್ತೆ ಬಿಸಾಡ್ತೀನಂದೆ. ಅಲ್ಲೆಲ್ಲ ನಡ್ಕೊಂಡು ಬಸ್ನಿಂದ ಬಸ್ಸಿಗೆ ಓನರ್ ಅನ್ನೋ ತರ ಮಾತಾಡ್ತಿದ್ದೀರಾ. ನಮ್ಮ ಹುಡುಗ ಗೈಸ್ ₹2 ಅವನು ಆಲ್ರೆಡಿ ₹1 1 ಕೋಟಿ ಸಮಾನ. ಅವಾಗ್ಲೇ ಹೇಳ್ದೆ ₹2 ಚೇಂಜ್ ಕೊಟ್ಟಿಲ್ಲ ಅಂತ. ಬಟ್ ಎಷ್ಟು ಕೊಟ್ಟಿದ್ದ ಅವಾಗ್ಲೇ ಚೇಂಜು? ಇನ್ನ ₹2 ಕೊಡ್ಬೇಕಿತ್ತು. 150 ಕೊಟ್ಟೆ, ಅದರಲ್ಲಿ ₹30 ಕೊಟ್ರು. ಅಲ್ಲಿಗೆ 120 ತಗೊಂಡ್ರು. ಅಲ್ಲಿಗೆ 120 ತಗೊಂಡಂಗಾಯ್ತು. ಇದು ಟಿಕೆಟ್ ಬಂದ್ಬಿಟ್ಟು ₹118. ಇದೆಲ್ಲ ಆಗಿರೋದು ಕಡಿಮೆ. ₹1 ವ್ಯಾಲ್ಯೂ ಇರುತ್ತೆ ಅಂತ ಹುಡುಗಿ ಏನೇನು ಹೇಳೋಡ ಗೈಸ್. ಏನಾಯ್ತು ಗೊತ್ತಾ, ಆ್ಯಕ್ಚುಲಿ ಅಲ್ಲಿ ಬಸ್ ಒಳಗೆ ಹತ್ತಿರ್ಬೇಕಾರೆ ಯಾವುದೋ 3 ಹುಡುಗಿರು ಕರೆದ್ರು. ಆ್ಯಕ್ಚುಲಿ ಹೆಂಗೆ ಗೊತ್ತಾ, ವೀಡಿಯೋ ಶೂಟ್ ಮಾಡ್ತಿದ್ವಲ್ಲ, ವೀಡಿಯೋ ಮಾಡ್ಕೊಳ್ತಿದ್ದೆ ವ್ಲಾಗ್ಸು. ಹಂಗಾಗಿ ಹಿಂದೆ ಸೀಟಲ್ಲಿ ಕೂತಿರೋರು ಕರೆದ್ರು. ನಾನು ನೋಡಿದೆ, ಕರೆದ್ರು. ನಾನು ನೋಡ್ಬಿಟ್ಟು ನನಗೆ ಅಂತ ಗೊತ್ತಾಯ್ತು. ಬಟ್ ಆದರೆ ಇವನ ಅಂತ ಹೇಳ್ಬಿಟ್ಟು ಇವನಿಗೆ ಕರೆದೆ. ನಾನು ಕರಿತಿದ್ದಾರೆ ನೀನು ಅಂತ ಇವನಿಗೆ ಕೇಳಿದ್ರು. ಆಮೇಲೆ ಇವನೆಲ್ಲ ಅವ್ರನ್ನ ಕರೀರಿ ಅಂತಂದರು.
ಅದಕ್ಕೆ ನಾನು ಇದನ್ನ ತಿರ್ಕೊಂಡು ಸೈಲೆಂಟ್ ಆಗ್ಬಿಟ್ಟೆ ಗೈಸ್. ಮುಖ ತಿರ್ಸಿದ್ವು ಯಾರು? ಅದೇ ಅವ್ಳು ಕರೆದ್ಲಲ್ಲ, ನೀನ್ ಹೋಗ್ಲಿಲ್ವಲ್ಲ, ಫುಲ್ಲು ಸಿಟ್ಟು ಮಾಡ್ಕೊಂಡು ಹಿಂಗ್ ನೋಡ್ತಿದ್ಲ ಹಂಗೆ ಗುರಾಯಿಸ್ಕೊಂಡು. ಗೈಸ್ ಏನ್ ಗೊತ್ತಾ, ಕೆಲವೊಂದು ಸಿಚುವೇಶನ್ ಅಲ್ಲಿ ಆತರ ಹೋಗಕ್ ಆಗೋದು ಇಲ್ಲ. ನಮ್ದು ಅಲ್ಲಿ ಹಿಂದೆ ರಶ್ ಇದೆ, ರಶ್ ಇರೋ ಜಾಗದಲ್ಲಿ ಅವ್ರ ಹತ್ರ ಕರೆದ್ರು ಅಂತೇಳಿ ನಾವು ಹೋದ್ರೆ ಸರಿ ಬರಲ್ಲ. ಆ ಹುಡ್ಗಿರಿಗೆ ಏನಂತ ಕಾಣ್ತಾರೆ, ಫುಲ್ ಆಟಿಟ್ಯೂಡ್ ಏನೋ ಇವರಿಗೆ ಅಂತ. ನನ್ನ ಮೈಂಡ್ ಅಲ್ಲಿ ಅದೇ ಬಂದಿದ್ದು, ಏನ್ ಇಷ್ಟೊಂದು ಆಟಿಟ್ಯೂಡ್, ಇದೆಲ್ಲ ಪಕ್ಕ ಥಿಂಕ್ ಮಾಡಿರ್ತಾರ. ಇಲ್ಲ, ಹೆಚ್ಚು ಕಮ್ಮಿ 1 ಮಿಲಿಯನ್ ಫಾಲೋವರ್ಸ್ ಇದಾರೆ ಗೈಸ್. ಹಂಗಾಗಿ ಆ ಹುಡ್ಗಿರ್ ಕರೆದ್ರಲ್ಲ, ಹಂಗಾಗಿ ಆಟಿಟ್ಯೂಡ್ ತೋರ್ಸ್ಕೊಂಡ್ ಬಂದ್ವಿ. ಕರೆಕ್ಟಾ? ನಿಜ. ಜಸ್ಟ್ 1 ಮಿಲಿಯನ್ ಇದೆಯಲ್ಲ, ಹಂಗಾಗಿ ಆಟಿಟ್ಯೂಡ್ ನಮಗೆ. ಬಟ್ ಸ್ಟಿಲ್ ನಾವು ಹುಡುಗಿರಿಂದ ಸ್ವಲ್ಪ ದೂರ ಗೈಸ್. ಈಗ ಅದಕ್ಕೆ ಹುರ್ಕೊಂಡು ಇದು. ಬಟ್ ಸ್ಟಿಲ್ ಏನಂತಂದ್ರೆ ಗೈಸ್, ನಾವು ಸ್ವಲ್ಪ ಹುಡುಗಿರಿಂದ ಸ್ವಲ್ಪ ದೂರನೇ ಇರೋದು. ಹಂಗಾಗಿ ಆ ರೀಸನ್ಗೋಸ್ಕರ ಕರೆದ್ರು ನಾನು ಹೋಗ್ಲಿಲ್ಲ, ರೆಸ್ಪಾಂಡ್ ಮಾಡಲಿಲ್ಲ. ಇವನಿಗೆ ಹೇಳ್ಬಿಟ್ಟು ಬಿಟ್ಬಿಟ್ಟೆ ನಾನು. ಮೋಸ್ಟ್ಲಿ ಗೈಸ್ ಅವ್ರು ಕರೆದಿದ್ದು ಏನಕ್ಕೆ ರೀಸನ್ ಅಂದ್ರೆ ಚಾನಲ್ ನೇಮ್ ಕೇಳ್ಕೊಂಡು ಸಬ್ಸ್ಕ್ರೈಬ್ ಮಾಡಬೇಕು ಅಂತ ಏನೋ ಪ್ಲಾನ್ ಇದ್ದು ಏನೋ ಕರೆದಿರ್ಬೋದು, ವಿಡಿಯೋ ಮಾಡ್ತಿರೋದು. ಇಲ್ಲ ಅವ್ರು ಯಾವ್ದಾರ ವ್ಲಾಗರ್ ಆಗಿರ್ಬೋದು. ಆ ರೀಸನ್ನಿಂದ ಕರೆದ್ರು. ಬಟ್ ನಾನೇನು ಮಾಡಿದೆ, ನಾನು ಹೋಗ್ಲಿಲ್ಲ.